ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಕಲೀಗ್ಸ್ ರೆಡಿ ಆಗಿದ್ದಾರೆ ದಾವಣಗೆರೆಯಿಂದ ಮಲ್ಲಿಕಾರ್ಜುನ ಮತದಾನ ಬಹಳಷ್ಟು ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಚರಂಡಿಯಲ್ಲಿ ನೀರು ಹರಿದು ಬಿಟ್ಟಿದೆ. ಸೊ ಟ್ರೆಂಡ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ಸ್ ರೆಡಿ ಆಗ್ತಾ ಇದ್ದಾರೆ ಅಲ್ಲಿಂದ ರಿಪೋರ್ಟ್ ಕಾರ್ಡ್ ಅನ್ನ ಕೊಡೋದಕ್ಕೆ. ಇನ್ನು ಬಾಗಲಕೋಟೆಯಲ್ಲಿ ನಾವು ನೋಡಿದ್ರೆ 2013 ಫಲಿತಾಂಶ ನೋಡಿದ್ರೆ HY ಮೇಟಿ ಸುಮಾರು 2900 ಮತಗಳ ಅಂತರದಿಂದ ಗೆದ್ದಿದ್ರು. ವೆರಿ ಲೆಸ್. ವೀರಣ್ಣ ಚರಂತಿಮಠ ಅವರ ವಿರುದ್ಧನೇ ಸ್ಪರ್ಧೆ ಮಾಡಿದ್ರು. ಕೇವಲ 2900 ಒಟ್ಟು 2013ರಲ್ಲಿ. 2018ರಲ್ಲಿ ವೀರಣ್ಣ ಚರಂತಿಮಠ ಅವರು ವಿನ್ ಆಗ್ತಾರೆ. 15,934 ಮತಗಳು. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಆಡಳಿತ ವಿರೋಧಿ ಅಲೆ ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ. ಮತ್ತ ಅಗೇನ್ 2023ಕ್ಕೆ ಬಂದ್ರೆ ಅಲ್ಲಿ ಮೇಟಿ ಅವರು 5,878 ಮತಗಳಿಂದ ವೀರಣ್ಣ ಚರಂತಿಮಠ ಅವರನ್ನ ಸೋಲಿಸ್ತಾರೆ. ಬಟ್ ಅಲ್ಲೊಂದು ಫ್ಯಾಕ್ಟರ್ ಏನಿತ್ತು ಅಂತಂದ್ರೆ ವೀರಣ್ಣ ಚರಂತಿಮಠ ಮತ್ತು ಮಲ್ಲಿಕಾರ್ಜುನ್ ಚರಂತಿಮಠ ಇಬ್ರು ಬ್ರದರ್ಸ್. ಸೊ ವೀರಣ್ಣ ಚರಂತಿಮಠ ಅವರ ಬ್ರದರ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸುಮಾರು 10,116 ಮತಗಳನ್ನ ತಗೊಳ್ತಾರೆ. ಈ 10,016 ಮತಗಳು ಏನಿದೆ, ಈ ಮತಗಳು ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾರಣ ಆಗುತ್ತೆ, ಕಾಂಗ್ರೆಸ್ ಅನ್ನ ಗೆಲ್ಲಿಸೋದಕ್ಕೆ ಕಾರಣ ಆಗುತ್ತೆ. ಇಲ್ಲ ಅಂದಿದ್ರೆ ಕಳೆದ ಬಾರಿನ ವೀರಣ್ಣ ಚರಂತಿಮಠ ಅವರು ವಿನ್ ಆಗ್ತಾ ಇದ್ರು. ಬಿಕಾಸ್ ಆಫ್ ಅವರ ಬ್ರದರ್ ನ ಬಂಡಾಯದಿಂದ ಅವ್ರು ಸೋಲ್ಬೇಕಾದಂತಹ ಪರಿಸ್ಥಿತಿ ಬಂತು. ಬಟ್ ಈ ಸಲ ಕೂಡ ಮಲ್ಲಿಕಾರ್ಜುನ್ ಚರಂತಿಮಠ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ಜೊತೆನೇ ಇದ್ದಾರೆ ಈಗ್ಲೂ. ಬಾಗಲಕೋಟೆಯಿಂದ ಎಸ್, ಇನ್ನು ನನ್ನ ಕಲೀಗ್ಸ್ ಜಾಯಿನ್ ಆಗಿದ್ದಾರೆ. ದಾವಣಗೆರೆ ದಕ್ಷಿಣದಿಂದ ಮಲ್ಲಿಕಾರ್ಜುನ್ ಕೈದಾಳೆ ಮತ್ತು ಬಾಗಲಕೋಟೆಯಿಂದ ಅಶೋಕ್. ಸೊ ಇಬ್ರು ಕೂಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಕೈದಾಳೆ ಅವರೇ, ಇಬ್ರು ನಾವು ಗಲ್ಲಿ ಎಲ್ಲ ಸುತ್ತಿದ್ವಿ. ಅಲ್ಲಿ ಮಂಡಕ್ಕಿ ಬಟ್ಟಿಗೂ ಹೋಗಿದ್ವಿ, ಮಂಡಕ್ಕಿ ಹೆಂಗ್ ತಯಾರಿ ಮಾಡ್ತಾರೆ ಅಂತಾನು ನೋಡಿದ್ವಿ, ಮತ್ತು ಯಾವ ಸಮುದಾಯಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ನೀವು ಹೋಗಿ ಫುಲ್ ಗ್ರೌಂಡ್ ರಿಪೋರ್ಟ್ ಮಾಡಿ ಬಂದ್ವಿ. ಆಫ್ಟರ್ ದಿ ಮತದಾನ ಬಹಳಷ್ಟು ಬೆಳವಣಿಗೆಗಳು ಈಗ ದಾವಣಗೆರೆ ದಕ್ಷಿಣದಲ್ಲಿ ನಡೆದಿದೆ. ಹೇಗಿದೆ ಈಗಿನ ಲೆಕ್ಕಾಚಾರ ಅಲ್ಲಿ? ಹೌದು ಮೇಡಮ್, ಏನಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಒಂದು ಚುನಾವಣೆ ನಡೀತಾ ಇದೆ. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ ಸಂಪೂರ್ಣವಾಗಿ ಮತದಾನ ಆಗಿರ್ತಕ್ಕಂಥದ್ದು. ಮತದಾನ ಆದ ನಂತರದಲ್ಲಿ ಹಲವು ರೀತಿಯಾದಂತಹ ಲೆಕ್ಕಾಚಾರಗಳನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕಳೆದ 4 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಭದ್ರಕೋಟೆಯನ್ನಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಅಂದ್ರೆ ಅವ್ರ ಕಾಲವಾದ ನಂತರದಲ್ಲಿ ಸಮರ್ಥ ಶಾಮನೂರು ಅಂದ್ರೆ ಕೇವಲ 26 ವರ್ಷದ ನವ ಯುವಕ ಏನಿದ್ದಾರೆ ಆ ತರನಿಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟ ನಂತರದಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಒಂದು ಫೈಟ್ ಆಗುತ್ತೆ ಅನ್ನೋದಾದ್ರೆ, ಒಂದು ಕಡೆಗೆ ಕಾಂಗ್ರೆಸ್ ನಲ್ಲೇ ಒಂದು ಬಣ ಮುಗಿಲಿ ಹೇಳುತ್ತೆ. ಅಂದ್ರೆ ಮುಸ್ಲಿಂ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಇರ್ತಕ್ಕಂತಹ ಕೆಲವೊಂದು ಏನು ನಿರ್ಣಾಯಕ ಮಲ್ಲಿಕಾರ್ಜುನ್ ಕೈದಾಳೆ, ನನಗಿರುವಂತ ಕುತೂಹಲ ಎಸ್ ಟಿ ಪಿ ಐ ಎಷ್ಟು ಮತಗಳನ್ನ ಪಡೆಯಬಹುದು ಅನ್ನೋದ್ರ ಮೇಲೆ ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಇದೆ. ತಮಗನಿಸಿದ ಮಟ್ಟಿಗೆ STPI ಒಂದು 10% ಓಟ್ ತಗೊಂಡಿರುತ್ತಾ? ಖಂಡಿತ ಮೇಡಮ್, ಯಾಕಂತಂದ್ರೆ ಇಲ್ಲಿ ನಿರ್ಣಾಯಕ ಮತಗಳನ್ನ ಸೆಳೆಯಲಿಕ್ಕೆ STPI ನ ಅಫ್ಸಲ್ ಕೊಡ್ಲಿಪೇಟ್ ಅಂತ ಏನಿದ್ದಾರೆ, ಅಫ್ಸಲ್ ಕೊಡ್ಲಿಪೇಟ್ ಅವರು ಬಹುತೇಕವಾಗಿ ಇಲ್ಲಿ ಅಂದ್ರೆ ದಾವಣಗೆರೆ ಪ್ರಮುಖವಾಗಿ ಹಳೆನಗರ ಅಂತ ಕರ್ಬರ್ತೀವಿ. ಸೊ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಒಂದು ಪ್ರಚಾರವನ್ನು ಕೈಗೊಳ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಏನಂತಂದ್ರೆ ಕಾಂಗ್ರೆಸ್ನರಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಮತಗಳು ಏನಿದಾವೆ, ಮುಸ್ಲಿಂ ಮತಗಳನ್ನು ಕೂಡ ಇವರು ಈ ಬಾರಿ ಸೆಳೆಯಲಿಕ್ಕೆ ಬಹುತೇಕ ಒಂದು ಪ್ಲಾನ್ ಮಾಡ್ತಕ್ಕಂಥದ್ದು. ಅದ್ರಲ್ಲೂ ಕೂಡ ಯಶಸ್ವಿ ಕೂಡ ಆಗ್ತಾರೆ. ಯಾಕಂತಂದ್ರೆ ಒಂದು ಕಾಂಗ್ರೆಸ್ನ ವಿರೋಧಿ ಅಲೆ ಮಲ್ಲಿಕಾರ್ಜುನ್ ಕೈದಾಳೆ 90,000 ಓಟ್ ಇದಾವೆ ಅಲ್ಲಿ. ಅಟ್ಲೀಸ್ಟ್ ಒಂದು 20,000 30,000 ಅವ್ರ 50,000 ಬಹುತೇಕ ತಜ್ಞರು ಹೇಳುವಂತ ಪ್ರಕಾರವಾಗಿ ಇಲ್ಲಿ ಅಂದ್ರೆ ಲೋಕಲ್ ಆಗಿ ಏನೋ ಒಂದು ವಿಚಾರಗಳು ಕೇಳ್ಪಡ್ತಾ ಇದಾವೆ. ಆ ಒಂದು ಅಂದ್ರೆ ಸುಮಾರು 78,000 ಮತಗಳು ಇರ್ತಕ್ಕಂಥ ಒಂದು ಮುಸ್ಲಿಂ ಕ್ಷೇತ್ರ ಇರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಬಹುತೇಕ ಒಂದು 15% ನಷ್ಟು ಕೂಡ ಓಟ್ ಆದ್ರೂ ಕೀಳಬಹುದು ಅನ್ನೋದು. ಯಾಕಂತಂದ್ರೆ ಈಗಾಗಿರ್ತಕ್ಕಂಥ 15% ಅಂತಂದ್ರೆ ಪೋಲ್ ಆಗಿರುವಂತದ್ದು ಮತದಾನ. ಅಂದ್ರೆ ಮತಗಟ್ಟೆಗೆ ಬಂದಿಲ್ಲ ಬಹಳಷ್ಟು ಜನ ಮುಸಲ್ಮಾನರು. ಅವರು ಮನಸ್ಸಿಗೆ ತೃಪ್ತಿ ಆಗದೆ ಅಯ್ಯೋ ಬಿಜೆಪಿಗೆ ಹಾಕಬೇಕಾ STPIಗೆ ಹಾಕಬೇಕಾ
ಅನ್ನೋ ಕಾರಣಕ್ಕೆ ಮತಗಟ್ಟೆಗೆ ಬಂದಿಲ್ಲ. ಬಟ್ ಪೋಲ್ ಆಗಿರುವಂತಹ ಮತದಾನದ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರದು ನೀವ್ ಹೇಳೋ ಪ್ರಕಾರ ಎಷ್ಟು? ಒಂದು 15%. 15% ಇಸ್ ಅ ಬಿಗ್ ನಂಬರ್. 15% ಇಸ್ ಅ ಬಿಗ್ ನಂಬರ್. ಸೊ ಪಡಿಬಹುದು ಒಂದು ಅಂದಾಜು ಒಂದು ಲೆಕ್ಕಾಚಾರ ಮಾಡಲಿ ಆಗಿರ್ತಂತ ಮೇಡಮ್. ಎಕ್ಸಾಕ್ಟ್ಲಿ. ಓಕೆ, ನಾವೀಗ ಬಾಗಲಕೋಟೆಗೆ ಹೋಗ್ತೀವಿ. ಅಶೋಕ್, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದ್ರೆ, ಏನೋ ಮೊನ್ನೆ ಯಾರೋ 2-3 ತೆಗೆದ್ರಂತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಏನದು? ಅದೇನದು? ಅದ್ರ ಅರ್ಥ ಏನು? ಮೇಡಮ್, ನಿಜಕ್ಕೂ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಏನು 2 ಉಪಚುನಾವಣೆಗಳಲ್ಲಿ ಈಗ ಸಾಕಷ್ಟು ಸದ್ದು ಮಾಡಿರುವಂತ ವಿಚಾರ ಅಂದ್ರೆ ದಾವಣಗೆರೆ ದಕ್ಷಿಣ ಏನು ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೀತು ಉಪಚುನಾವಣೆಯಲ್ಲಿ. ಅಲ್ಲಿ ಮುಸ್ಲಿಂ ನಾಯಕರನ್ನ ಒಂದು ತಲೆದಂಡ ಮಾಡುವಂತಹ ಪ್ರಕ್ರಿಯೆ ನಡೀತು. ಅದೇ ರೀತಿ ಅದರ ನಂತರದ ಸರದಿ ಬಾಗಲಕೋಟೆಯಲ್ಲೂ ಕೂಡ ನಡೆದಿರುವಂತದ್ದು. ಕಮತಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾಂಗ್ರೆಸ್ನ ಮುಖಂಡರುಗಳನ್ನ 3 ಪುರಸಭೆಯ 2 ಸದಸ್ಯರು ಮತ್ತೆ ಒಬ್ಬ ಕಾಂಗ್ರೆಸ್ ಮುಖಂಡ 3 ಮುಖಂಡರನ್ನ ಅವರು ಏನು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆರೋಪ ಕೇಳಿ ಬಂದಿತ್ತು. ಅಲ್ಲಿನ ಸ್ಥಳೀಯ ಮುಖಂಡರು ಅವರ ವಿರುದ್ಧ ಆರೋಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಏನು ಜಿಲ್ಲಾಧ್ಯಕ್ಷರಂತ ನಂಜನಮಠ ಅವರು ಅವರನ್ನು ಶೋಕಾಸ್ ನೋಟಿಸ್ ನೀಡಿ ಸೂಕ್ತ ಕಾರಣ ತಿಳಿಸುವಂತೆ ಶೋಕಾಸ್ ನೋಟಿಸ್ ನೀಡಿದ್ರು. ನಂತರದಲ್ಲಿ ಅವರು ಸರಿಯಾದ ಸೂಕ್ತ ಉತ್ತರ ಸಿಗದೆ ಇದ್ದದ್ರಲ್ಲಿ ಅವ್ರನ್ನ 3 ಜನರನ್ನ ಅಮಾನತು ಮಾಡಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಏನು ಸೋಲಿನ ಭೀತಿ ಇದಕ್ಕೆ ಕಾಡ್ತಿದೆ ಅನ್ನೋ ಒಂದು ಏನು ಮಾತುಗಳು ಸದ್ಯಕ್ಕೆ ಹರಿದಾಡ್ತಿರುವಂತದ್ದು. ಯಾಕಂದ್ರೆ ಒಂದ್ ವೇಳೆ ಪಕ್ಷಕ್ಕೆ ಹಿನ್ನಡೆಯಾಗಿ ಸೋಲು ಕಂಡ್ರೆ ನಮ್ಗೆ ಆ ನಂತರದಲ್ಲಿ ಉತ್ತರ ಕೊಡೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತ ಒಂದು ವೇದಿಕೆ ಸಿದ್ಧ ಮಾಡ್ಕೊಂಡಂತೆ ಇಲ್ಲಿ ಕಂಡು ಬರ್ತಾ ಇರುತ್ತದೆ. ಯಾಕಂದ್ರೆ ಮೂರು ಜನರನ್ನ ಅಮಾನತು ಮಾಡಿದ್ರಿಂದಾಗಿ ನಮ್ಗೆ ಪಕ್ಷ ವಿರೋಧಿ ಚಟುವಟಿಕೆ, ನಮ್ಮ ಪಕ್ಷದವರೇ ವಿರೋಧಿ ಚಟುವಟಿಕೆ ಮಾಡಿದ್ರಿಂದಾಗಿ ನಮ್ಗೆ ಸೋಲಾಯ್ತು ಅನ್ನೋ ಒಂದು ಉತ್ತರವನ್ನ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಕಂಡುಕೊಂಡ್ರೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆ ಒಂದು ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಏನು ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅದು ಮೇಲ್ನೋಟ ಕಂಡು ಬರ್ತಂತ. ಇನ್ನು ಇದ್ರ ಹೊರತಾಗಿ ನೋಡಿದ್ರೆ ಕಾಂಗ್ರೆಸ್ ಒಂದೆಡೆ ಇಲ್ಲಿ ಮುನ್ನಡೆಗೆ ಏನು ಪಕ್ಷದ ಏನು ಎಲೆಕ್ಷನ್ ನಂತರದ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರಿಗೆ ಇದೊಂದು ಪ್ರತಿಷ್ಠೆಯ ಏನು ಕ್ಷೇತ್ರವಾಗಿತ್ತು. ಯಾಕಂದ್ರೆ ಆಪ್ತರಾಗಿದ್ದಂತಹ HY ಮೇಟಿ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ತಮ್ಮದೇ ಸಮುದಾಯದ ಮತಗಳು ನಿರ್ಣಾಯಕ ಇದೆ. ಯಾಕಂದ್ರೆ 40-45 ಮತಗಳು ಕುರುಬ ಮತದಾರರು ಇಲ್ಲಿ ಇರುವುದರಿಂದಾಗಿ ಅಹಿಂದ ಮತ್ತು ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಒಳಗೊಂಡಂತೆ ಇಲ್ಲಿ ಕಾಂಗ್ರೆಸ್ ಒಂದು ಈ ಎಲೆಕ್ಷನ್ ಅನ್ನ ಎದುರಿಸಿತ್ತು. ಏನು ಅಖಂಡ ಲಿಂಗಾಯತ ಮತದಾರರು ಸುಮಾರು 70-75 ಮತಗಳು ಇಲ್ಲಿರೋದ್ರಿಂದಾಗಿ ಅಲ್ಲಿನ ಮುಖಂಡರನ್ನ ಪ್ರಕಾಶ್ ತಪ್ಪಶೆಟ್ಟಿ ಅವರನ್ನ BTD ಅಧ್ಯಕ್ಷ ಸ್ಥಾನ ಕೊಟ್ಟು ಅಲ್ಲಿ ಮತಗಳನ್ನ ಲಿಂಗಾಯತ ಮತಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 10,000 ಮತಗಳನ್ನ ಡಿವೈಡ್ ಮಾಡಿ ಏನು ಸಂಘ ಪರಿವಾರದ ಮತಗಳನ್ನ ಡಿವೈಡ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಚರಂತಿಮಠ ಅವರ ಸೋಲಿಗೆ ಕಾರಣವಾಗಿದ್ರು. ಅವರು ಈ ಬಾರಿ ಏನು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದ್ರಿಂದಾಗಿ ಅದು ಒಂದೆಡೆ ಪ್ಲಸ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಅದಲ್ಲದೆ ಇನ್ನು ಬೇರೆ ಲಿಂಗಾಯತ ಮತ ಏನು ಮುಖಂಡರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಚುನಾವಣೆ ನಡೆಸಿದ್ರು. ಅದಲ್ಲದೆ ಏನು ಬೈ ಎಲೆಕ್ಷನ್ ಬಿಫೋರ್ ಏನಿದೆ 2 ತಿಂಗಳ ಮುಂಚೆನೆ ಅಹಿಂದ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಒಂದು ಪ್ಲಾನ್ ಅನ್ನ ಇಲ್ಲಿ ಸಕ್ರಿಯಗೊಳಿಸಿದ್ರು. ಅವರ ತಂಡವನ್ನ ಇಡೀ ಕ್ಷೇತ್ರದಾದ್ಯಂತ ಬಿಟ್ಟು ಆಗು ಹೋಗುಗಳನ್ನ ಮತ್ತೆ ಸಾಧಕ ಬಾಧಕಗಳನ್ನ ಇಲ್ಲಿ ತಿಳಿದುಕೊಂಡು ಆ ಬಾಧಕಗಳನ್ನ ಸರಿಪಡಿಸುವಂತ ಕೆಲಸಕ್ಕೆ ಜಾರಕಿಹೊಳಿ ಅವರು ಮುಂದಾಗಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಒಂದೆಡೆ ಪ್ಲಸ್ ಅಂತ ಅನ್ಸಿದ್ರು ಕೂಡ, ಆದ್ರೆ ಇತ್ತೀಚೆಗೆ ನಡೆದಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅವ್ರಿಗೆ ಸೋಲಿನ ಭಯ ಕಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರ್ತಾರೆ. ಬೆಳವಣಿಗೆಗಳು ನೋಡಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಸುತ್ತೆ. ಸೊ ಉಮೇಶ್ ಮೇಟಿ ಗೆದ್ರೆ ಜಾರಕಿಹೊಳಿ ಫ್ಯಾಕ್ಟರ್, ಈ ಕಡೆ ಚರಂತಿಮಠ ಗೆದ್ರೆ ಯತ್ನಾಳ್ ಫ್ಯಾಕ್ಟರ್. ಐ ಡೋಂಟ್ ನೋ ಇದು ಹೆಂಗ್ ವರ್ಕೌಟ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅಂಡ್ ಮಲ್ಲಿಕಾರ್ಜುನ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಬಟ್ ನನಗೆ ಈಗ ಈ ಒಂದು ಚುನಾವಣೋತ್ತರ ಸಮೀಕ್ಷೆಗಿಂತ ನಮ್ಮ ಬೆಂಗಳೂರಲ್ಲಿ ಬರ್ತಾ ಇರುವಂತಹ ಮಳೆ, ಸತತ 3 ಗಂಟೆಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ. ಸತತ 3 ಗಂಟೆಗಳಿಂದ ಈಗಾಗಲೇ ಸುದ್ದಿಗಳು ಬರೋದಕ್ಕೆ ಶುರುವಾಗಿದೆ. ಮಳೆಗೆ ಮರ ಉರುಳಿದೆ, ಟ್ರಾಫಿಕ್ ನಿಂದ ಜನ ಪರದಾಡ್ತಾ ಇದ್ದಾರೆ, ಮನೆಗೆ ಸೇರ್ಕೊಳ್ಳೋದಕ್ಕೆ ಧಾವಂತ ಶುರುವಾಗಿದೆ.